ಫಸ್ಟ್ ರಂಗ ಪ್ರವೇಶ ಮಾಡಿದ್ದು ಎಷ್ಟು ವರ್ಷಗಳ ಹಿಂದೆ ಯಮನವ್ರೆ? 1987 ಅನ್ಕೋತೀನಿ. ಒಂದ್ ರಂಗ ಪ್ರವೇಶ ಮಾಡಬೇಕಾದ್ರೆ ಒಂದು ಫಾರ್ಮಲ್ ಆಗಿ ಒಂದು ಟ್ರೈನಿಂಗ್ ತಗೊಳ್ತಾರಲ್ಲ, ನಿಮಗೆ ವೆಂಕಟ ಸುಬ್ಬಲಕ್ಷ್ಮಿ ಅಂತ ನೀವು ಹೇಳಿದ್ರೆ, ವೆಂಕಟಲಕ್ಷ್ಮಮ್ಮ ಅವ್ರೊಬ್ಬರು ಮಾತ್ರ ಗುರುಗಳ ಅಥವಾ ಮತ್ತೆ ಬೇರೆ ಯಾರ್ದು ಗುರುಗಳು? ವೆಂಕಟಲಕ್ಷ್ಮಮ್ಮ ಅವ್ರು ನಾನು ಸೇರ್ಕೊಂಡಾಗ್ಲೇ ವೆಂಕಟಲಕ್ಷ್ಮಮ್ಮ ಅವ್ರಿಗೆ 82 ವರ್ಷ 83 ವರ್ಷ ಆಗಿತ್ತು. ಹೌದಾ? ಹೌದು. ಅವ್ರು ಹೆಂಗ್ ಕಲಿಸ್ತಾ ಇದ್ರು? ಮತ್ತೆ ಕೂತ್ಕೊಂಡು ಅವ್ರ ಕೈನ ಈಗ ಇಟ್ಕೊಂಡು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಅವ್ರ ಕೈಗಳೇ ಫೀಟ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ದಿತ್ತೈ ಅಂತ ಕಾಲಲ್ಲಿ ಮಾಡ್ತೀವಲ್ವಾ, ಅವ್ರ ಅದನ್ನ ಕೈನಲ್ಲಿ ದಿತ್ತೈ ಅಂತ ತೋರ್ಸೋರು, ದಿತ್ತೈ ತೈ ದಿತ್ತೈ. ಸೊ ಕೂತ್ಕೊಂಡೇ ಹೇಳ್ಕೊಡೋರು ಅವರು. ನಾನು ಅವ್ರ ಹತ್ರ ಈಗೆಲ್ಲ ಇಲ್ವಾ? ಇಲ್ಲ, ಇವಾಗಿಲ್ಲ. ಅವರು 8 ವರ್ಷ ಆಯ್ತು ಅವರು ನಮ್ಮನ್ನೆಲ್ಲ ಆಗಿಲ್ಲ. ಲೆಜೆಂಡ್ಸ್ ನಮ್ಮ ಮಧ್ಯೆ ಇರ್ತಾರೆ, ಅಥವಾ ಕೆಲವೊಂದ್ಸಲ ನಂಗೆ ಅನ್ಸುತ್ತೆ ಈ ತರ ಇದ್ರು ಅಂದ್ರೆ ಬಹುಶಃ ಮುಂದಿನ ಜನರೇಷನ್ ನಂಬುತ್ತೋ ಇಲ್ಲ ಗೊತ್ತಿಲ್ಲ. ಆತರ 82 ವರ್ಷದಲ್ಲಿ ಆತರ ಒಂದು ಹೇಳುವಂತ ಆ ಉತ್ಸಾಹ ನೋಡಿ. ಹೌದು ಹೌದು, ದಟ್ಸ್ ವಂಡರ್ಫುಲ್. ಅಭಿನಯ ಮಾತ್ರ ಯಾವುದಕ್ಕೂ ಕುಂದಿರ್ಲಿಲ್ಲ. 82 ವರ್ಷ ಆದ್ರೂ 16 ವರ್ಷದ ಹೆಣ್ಣು ಏನ್ ಅಭಿನಯವನ್ನ ತನ್ನ ಮುಖದಲ್ಲಿ ತೋರಿಸಬಹುದು, ಅದನ್ನ ಅವರು 90 ವರ್ಷ ಆದ್ರೂ ಹಾಗೇ ಮಾಡ್ತಾ ಇದ್ರು. ಗ್ರೇಟ್. ನನ್ಗೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ. ಆದ್ರೆ ನಂಗೆ ಇನ್ನೂ ಸ್ವಲ್ಪ ಮಾತಾಡ್ತಿದೆ. ಈ ಭಾವಾಭಿನಯದ ಬಗ್ಗೆ ಕೇಳಿದ್ವಿ. ಇನ್ನು ಈ ಭರತನಾಟ್ಯದಲ್ಲಿ ನನಗನ್ಸೋ ಹಾಗೆ ಈ ಕೈಗಳ ಚಲನೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಮತ್ತು ಅವರ ಇನ್ನೊಂದು ನೃತ್ಯದ ಪ್ರದರ್ಶನ ನೋಡೋಣ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಏರ್ಟೆಲ್ ಮನಸ್ಸು ಬಯಸಿದ್ದು ಹತ್ತಿರವಾಗುತ್ತೆ. ಯಮುನಾ ನೃತ್ಯ ಸಿರಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಯಮುನಾ ಶ್ರೀನಿಧಿ ಅವರಿದ್ದಾರೆ. ಸೊ ನೃತ್ಯದ ನಿಧಿ ಅಂತ ಕೂಡ ಹೇಳ್ಬೋದು ನಿಮ್ಗೆ. ಬಟ್ ಏನಂದ್ರೆ ನನಗೆ ನಿಜಕ್ಕೂ ಖುಷಿ ಆಗೋದು ಅಮೆರಿಕದಲ್ಲಿ ನೀವು ಮಾಡ್ತಿರುವ ಒಂದು ಕಾರ್ಯದ ಬಗ್ಗೆ. ಸೊ ಆ ಒಂದು ನಮ್ಗೆ ಯೂಶುವಲಿ ಏನಂದ್ರೆ ಈಗ ನೃತ್ಯ ಅಥವಾ ಈ ಸಂಗೀತ ಈ ಕಲೆಗಳನ್ನೆಲ್ಲ ಕಲಿಯೋದ್ರಿಂದ ನಮಗೆ ಏನಂದ್ರೆ ಅದೊಂದು ಮೌಲ್ಯ ನಮ್ಗೆ ಅಳವಡಿಸಿಕೊಳ್ತಾ ಇರ್ತೀವಿ. ಅದರಿಂದ ತುಂಬಾ ನಮ್ಗೆ ಹೇಳಿಕೊಳ್ಳಲಾರದ ಉಪಯೋಗಗಳಿರ್ತವೆ. ಆದ್ರೆ ನನಗನ್ಸುತ್ತೆ ತಾಯ್ನಾಡಿನಿಂದ ದೂರ ಆಗಿರುವಂತಹ ಅಲ್ಲಿನವ್ರಿಗೆ ಅದು ಇನ್ನೂ ಜಾಸ್ತಿ ಉಪಯೋಗ ಆಗ್ತಾ ಇರುತ್ತೆ. ನಿಮ್ ಪ್ರಕಾರ ಯಾವುದೆಲ್ಲ ರೀತಿಯ ಉಪಯೋಗ ಈ ನೃತ್ಯದಿಂದ ಅಲ್ಲಿನ ಜನರಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಆಗ್ತಿರುತ್ತೆ? ಇವಾಗ ಸುಮಾರು ವಿಶ್ವವಿದ್ಯಾನಿಲಯಗಳು ಕೂಡ ಅಲ್ಲಿ ಅಮೆರಿಕದಲ್ಲಿ ಇದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇವಾಗ ರಂಗಪ್ರವೇಶ ಮುಗಿಸಿ ನಮ್ಮ ಶಾಲೆಗಳಿಂದ ಡಿಪ್ಲೊಮಾ ತಗೊಂಡಂತ ಮಕ್ಕಳನ್ನ ಅವರು ಕ್ರೆಡಿಟ್ ಅವರ್ಸ್ ಅಂತ ಹೇಳಿ ಇದನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಲ್ಲಿನ ಲೋಕಲ್ ಯೂನಿವರ್ಸಿಟೀಸ್ಗಳು ಕೂಡ. ಸೊ ಅದೊಂದು ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಕಲೆ ನಮ್ಮ ಸಂಸ್ಕೃತಿನ ಕಲಿಯೋದು ಅದೊಂದು ದೊಡ್ಡ ಅನುಕೂಲ ಅಂತ ಹೇಳ್ಬೇಕು. ಅದರಲ್ಲೂ ಇಷ್ಟು ದೂರದಿಂದ ನೆಲೆಸಿರೋರಿಗೆ ಎಲ್ಲರೂ ಪ್ರತಿ ವರ್ಷ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದು ಹೋಗುವಂತ ಅಭ್ಯಾಸನ ಇಟ್ಕೊಂಡಿಲ್ಲ. ಕೆಲವರು 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಬರುವಂತಹ ಅಭ್ಯಾಸಗಳು ಇದೆ. ಸೊ ಇದರಿಂದಾಗಿ ಅವರಿಗೆ ನಮ್ಮ ತಾಯ್ನಾಡಿಗೆ ಹತ್ರ ಇದೀವಿ ಅನ್ನೋ ಒಂದು ಮನೋಭಾವ ಅವರಲ್ಲೂ ಹುಟ್ಟು ಬರುತ್ತೆ. ಇನ್ನು ಲೋಕಲ್ ಅಮೆರಿಕನ್ಸ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ನಮ್ಮ ಭಾರತೀಯ ಕಲೆ ಏನಿದೆ, ಶಾಸ್ತ್ರೀಯ ನೃತ್ಯ ಏನಿದೆ, ಇದು ಕೇವಲ ಒಂದು ಮನೋರಂಜನೆಯ ಮಾಧ್ಯಮ ಮಾತ್ರ ಅಲ್ಲ ಅನ್ನೋದನ್ನ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀನಿ ನಾನು ಇವಾಗಲೇ. ಸೊ ಈಗ ಮತ್ತೊಂದ್ಸಲ ನಾನು ನಿಮ್ಮ ನೃತ್ಯ ನೋಡಬೇಕು ಅಂತ ಅನ್ಸಿದ್ರೆ ಬೇರೆ ಯಾವ್ದನ್ನ ವಿಚ್ ವಾಂಟ್ ಎಕ್ಸಿಬಿಟ್ ಅಥವಾ ಬರೀ ಅಭಿನಯ ಇರುವಂತದ್ದು ಒಂದು ದೇವಿ ಸರಸ್ವತಿ ಮೇಲೆ ಮಾಡಿ ತೋರಿಸ್ಲಾ? ಎಸ್. ಶೃಂಗಪುರಾಧೀಶ್ವರಿ ಶಾರದೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹಿಲ್ಲತಾಯೇ ಸಾಮಗಾನ ಪ್ರಿಯೆ ಸಲಹಿಲ್ಲತಾಯೇ ಸಾಮಗಾನ ಪ್ರಿಯೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ ಸಲಹಿಲ್ಲತಾಯೇ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳ
सर्वाभीष्टप्रदे शृङ्गपुराधीश्वरि शारदे करुणिसम्म श्रुतिगतिगणमाते कमनीय सप्तस्वरसुपूजिते करुणिसम्म श्रुतिगतिगणमाते कमनीय सप्तस्वरसुपूजिते सा रे ग म प द नि सा रे ग म प द नि स रे ग म प द नि स रे ग म प द नि स रे ग म प द नि ಸ ನಿ ದ ಪ ಮ ಗ ರಿ ಸ ರೆ ಗ ಮ ಪ ದ ನಿ ಸ ನಿ ದ ಪ ಮ ಗ ರಿ ಸ ಕರುಣಿಸಮ್ಮ ಶ್ರುತಿಗತಿಗಳ ಮಾತೆ ಕಮನೀಯ ಸಪ್ತಸ್ವರ ಸುಪೂಜಿತೆ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾವ್ಯಗಾನ ಕಲಾ ಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಅನದರ್ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಸೊ ಇಷ್ಟು ವರ್ಷಗಳ ಕಾಲ ನೀವು ಪರ್ಫಾರ್ಮ್ ಮಾಡ್ತಾನೆ ಇದ್ರ, ಈಗ ನೀವು ಪರ್ಫಾರ್ಮ್ ಮಾಡಿಸ್ತಾ ಇದ್ರ ಅಂದ್ರೆ ನಿಮ್ ವಿದ್ಯಾರ್ಥಿಗಳಿಂದ. ಸೊ ಅದು ಒಂದು ಖುಷಿ ಬೇರೆ ತರದಲ್ವಾ? ಖಂಡಿತ. ನನಗಂತೂ ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಏನು ವ್ಯತ್ಯಾಸ ಇರಲ್ಲ ಅನ್ನೋದು ಇವಾಗ ಮನದಾಟ ಆಗ್ಬಿಟ್ಟಿದೆ. ಓಕೆ. ನಮ್ಮ ಮಕ್ಕಳನ್ನ ಹೇಗೆ ನಾವು ನೋಡ್ಕೊಳ್ತೀವಲ್ಲ, ವಿದ್ಯಾರ್ಥಿಗಳು ಅದೇ ಆಗ್ಬಿಡ್ತಾರೆ ಗುರುಗಳಿಗೆ. ನಿಮ್ಮ ಇದು ಡ್ಯಾನ್ಸ್ ನ ಈ ಪರಂಪರೆ ನಿಮ್ಮ ಫ್ಯಾಮಿಲಿ ಕೂಡ ಮುಂದುವರಿತಾ ಇದೆಯಾ? ನಮ್ಮ ಫ್ಯಾಮಿಲಿ ಇಲ್ಲ, ನನ್ನ ಮಗಳಿಂದ ತುಂಬಾ ಚಿಕ್ಕವಳು, 4.5 ವರ್ಷ ಅಷ್ಟೇ ಅವಳಿಗೆ, ಸದ್ಯಕ್ಕಿಲ್ಲ. ಮುಂಚೆನೂ ಇರ್ಲಿಲ್ಲ, ಮುಂದೆ ಗೊತ್ತಿಲ್ಲ. ಓಕೆ, ಡಿಪೆಂಡ್ಸ್ ಅದು ಮಕ್ಕಳ ಅಭಿರುಚಿ ಮೇಲೆ. ಸೊ ಬಹುಶಃ ಅಂದ್ರೆ ಹೀಗೆ ಭರತನಾಟ್ಯವನ್ನ ಕೆಲವರು ಆನಂದಿಸ್ತಾರೆ, ಕೆಲವರಿಗೆ ಗೊತ್ತಾಗಲ್ಲ ಅದು ಬಹುಶಃ. ಸೊ ಅದನ್ನ ಆನಂದಿಸಬೇಕಾದ್ರೆ ಏನೆಲ್ಲ ಗೊತ್ತಿರ್ಬೇಕು ನಿಮ್ ಪ್ರಕಾರ? ಇದನ್ನ ನಾವೇನ್ ಹೇಳಿದ್ವಿ, ಹೇಗೆ ಎಂಜಾಯ್ ಮಾಡಬೇಕು ಭರತನಾಟ್ಯ? ನಿಮ್ ಸಂಗೀತ ಜ್ಞಾನ ಖಂಡಿತ ಇರಬೇಕು. ಸಂಗೀತ ಇಲ್ಲದೆ ನೃತ್ಯ ಇಲ್ಲ. ಸೊ ಸಂಗೀತ ಜ್ಞಾನ ಇದ್ರೆ ನೃತ್ಯನ ಆನಂದಿಸೋದು ಬಹಳ ಸುಲಭ. ಸಂಗೀತ ಜ್ಞಾನ ಖಂಡಿತವಾಗಿಯೂ ಇರಬೇಕು. ಹಾಗೂ ನಮ್ಮ ಪುರಾಣ ಭಾಗವತದ ಕಥೆಗಳು ಗೊತ್ತಿದ್ರೆ ತುಂಬಾನೇ ಅನುಕೂಲ. ಯಾಕಂದ್ರೆ ನಾವು ಮೋಸ್ಟ್ ಆಫ್ ನಾವೇನ್ ತೋರಿಸ್ತೀವಿ ಇದರಲ್ಲಿ ಕಥೆಗಳು, ಸಂಚಾರಿ ಭಾವಗಳಂತ ಹೇಳ್ತೀವಿ, ಅದೆಲ್ಲ ನಮ್ಮ ಪುರಾಣ ಭಾಗವತದ ಆಧಾರದ ಮೇಲೆನೆ ಇರುತ್ತೆ. ಸೊ ಹಾಗಾಗಿ ಸಂಗೀತದ ನಾಲೆಡ್ಜ್ ಸ್ವಲ್ಪ, ಹಾಗೂ ನಮ್ಮ ಪುರಾಣ ಭಾಗವತ ಇದೆಲ್ಲ ಗೊತ್ತಿದ್ರೆ ಇಂಟ್ರೆಸ್ಟ್ ತಾನಾಗೆ ಬರುತ್ತೆ. ವೆರಿ ಟ್ರೂ. ಸೊ ಅಮ್ಮನವರ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅಮೆರಿಕಾದಲ್ಲಿ, ಹ್ಯೂಸ್ಟನ್ ನಗರದಲ್ಲಿ ಅಲ್ಲಿನ ಭಾರತೀಯರಿಗೆ ಮತ್ತು ಅಲ್ಲಿನ ಅಮೆರಿಕದ ಮಕ್ಕಳಿಗೆ ಕೂಡ ನೃತ್ಯ ಕಲಿಸ್ತಾ ಇದ್ದೀರಾ. ದಟ್ಸ್ ವಂಡರ್ಫುಲ್ ಜಾಬ್ ದಟ್ ಯು ಆರ್ ಡೂಯಿಂಗ್. ಸೊ ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಕೂಡ ನಿಮಗೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು, ಹಾಗೂ ನಮ್ಮ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು.
ಥ್ಯಾಂಕ್ ಯು. ಇದು ಯಮುನಾ ಶ್ರೀನಿಧಿ ಅವರೊಂದಿಗಿನ ಒಂದು ವಿಶೇಷ ಸಂದರ್ಶನ ಮತ್ತು ಅವರ ನೃತ್ಯ ನೋಡುವಂತಹ ಅವಕಾಶ. ಸೊ ಅವರು ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ನೆಲೆಸಿದ್ದಾರೆ. ಕಳೆದ 12 ವರ್ಷಗಳಿಂದ 10 ವರ್ಷಗಳಿಂದ ಅವರ ಸ್ಕೂಲ್ ನಡೆಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಅವರ ಮೂಲಕ ಈ ಭರತನಾಟ್ಯದಲ್ಲಿ ಪ್ರಾವೀಣ್ಯ ಪಡೆದುಕೊಂಡಿದ್ದಾರೆ. ಅವರ ಸಂತತಿ ಹೀಗೆ ಮುಂದುವರಲಿ, ಅವರ ಸ್ಕೂಲ್ ಇನ್ನೂ ಚೆನ್ನಾಗಿ ನಡೆಯಲಿ, ಅವರು ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24.